ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಇವತ್ತು ನಾನು ಯಾವ ಸ್ಟೋರಿ ಹೊತ್ತು ತಂದಿದ್ದೀನಿ ಅಂತ ಹೇಳುವ ಮೊದಲು ನೀವೇ ಒಂದ್ಸಲ ಈ ವಿಡಿಯೋ ನೋಡಿ. ಇದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ಏನು ಹೇಳಲು ಹೊರಟಿದ್ದೀನಿ ಅಂತ. ಎಲ್ಲ ಅನ್ನ ಸಾಂಬಾರು ಎಲ್ಲ ಅದ, ಅದ್ರಾಗ ಹಪ್ಪಳ ಎಲ್ಲ. ಹಾಂ, ಎಲ್ಲ ಯಾವ್ರು ನಿಮ್ಮದು? ಇಲ್ಲ, ಇದು ಊಟ ಮಾಡಿ ಇನ್ನೊಂದು ಹೊತ್ತು ತಗೊಳ್ಳಿ. ಇಲ್ಲ ಅಳ್ಬೇಡಿ ನೀವು. ಊಟನೂ ಮಾಡಿ ಇಲ್ಲ ಇದು ಮಾಡಿ. ಅಳ್ಬೇಡಿ, ಅಳ್ಳಕ್ಕೆ ಹೋಗ್ಬೇಡಿ. ಹೀಗೆ ದಾರಿಯಲ್ಲಿ ಹೋಗುವವರನ್ನು ಪ್ರೀತಿಯಿಂದ ಮಾತನಾಡಿಸಿ, ಊಟ ಮಾಡಿದ್ದೀರಾ, ನಾಷ್ಟ ಮಾಡಿದ್ದೀರಾ, ಮಾಡಿದಂದ್ರೆ ಹೇಳಿ, ನನ್ನ ಬಳಿ ಊಟ ಇದೆ, ತಿಂಡಿ ಇದೆ ಅಂತ ಪ್ರೀತಿಯಿಂದ ಮಾತನಾಡಿಸಿ ಹಸಿದವರ ಹಸಿವು ನೀಗಿಸ್ತಿರುವ ಗೀತ ಶ್ರೀಮಂತ ಅಲ್ಲವೇ ಅಲ್ಲ, ದೊಡ್ಡ ರಾಜಕಾರಣಿ ಅಲ್ಲ, ಬಿಗ್ ಬಿಸ್ನೆಸ್ ಮ್ಯಾನ್ ಅಲ್ಲ, ಕಾರು ಬಂಗ್ಲೆ ಇಲ್ಲವೇ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ. ಇನ್ನೂ ಬಿಡಿಸಿ ಹೇಳಬೇಕಂದ್ರೆ ಗೀತ ಕಾಲೇಜ್ ಸ್ಟೂಡೆಂಟ್. ಫ್ರೆಂಡ್ ಜೊತೆ ಮೋಜು ಮಸ್ತಿ ಮಾಡಬೇಕಾದ ವಯಸ್ಸಲ್ಲಿ ಸಮಾಜ ಸೇವೆ ಮಾಡ್ತಿರುವ ಇವರ ನಿಷ್ಕಲ್ಮಶ ಪ್ರೀತಿಗೆ, ಈತನ ಹೃದಯವಂತಿಕೆಗೆ ನೀವು ಯಾವ ಬಿರುದು ಕೊಡ್ತೀರೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಷ್ಟಕ್ಕೂ ಈತ ಯಾರು, ಈ ವಯಸ್ಸಿಗೆ ಯಾಕೆ ಹಸಿದವರಿಗೆ ಒಂದು ದಿನ ಊಟ ನೀಡಬೇಕು ಅಂತ ಅನಿಸ್ತು, ಈತನ ಹಿನ್ನೆಲೆ ಏನು, ಈತನಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ದಿನ ಎಷ್ಟು ಊಟ ಕೊಡ್ತಾನೆ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಪಕ್ಕದ ಮನೆಯವರಿಗೆ ಒಂದು ಚಿಟಿಕೆ ಉಪ್ಪನ್ನು ಕೊಡಲು ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈತ ಚಿಂತೆ ಆಯುವವರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ವೃದ್ಧರನ್ನು ಪ್ರೀತಿಯಿಂದ ಮಾತನಾಡಿಸಿ ಒಂದೊತ್ತಿನ ಊಟ ಕೊಟ್ಟು ಅವರ ಹಸಿವು ನೀಗಿಸ್ತಿರುವ ಈತನ ಸೇವೆಗೆ ನೀವು ಸೆಲ್ಯೂಟ್ ಪಡೆಯಲೇಬೇಕು. ಎತ್ತು ಹೊತ್ತು ಸಾಕು ಸಲಹಿದ ತಂದೆ ತಾಯಿಯನ್ನೇ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಊಟ ಹಾಕಲಾರದೆ ಮನೆಯಿಂದ ಹೊರತಳ್ಳುತ್ತಾರೆ. ಅಂಥದ್ರಲ್ಲಿ ಪರಿಚಯ ಇಲ್ಲದ ಜನರನ್ನು, ವೃದ್ಧರನ್ನು, ಬಡ ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿ ನನ್ನ ಬಳಿ ಊಟ ಇದೆ, ಊಟ ಮಾಡ್ತೀರಾ ಅಂತ ಕೇಳುವ ಇವನ ಗುಣಕ್ಕೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಮೊದಲೇ ಹೇಳಿದಂತೆ ಈತ ಶ್ರೀಮಂತ ಕುಟುಂಬದವನಲ್ಲ, ನಮ್ಮಂತೆ ಮಧ್ಯಮ ವರ್ಗಕ್ಕೆ ಸೇರಿದವನು. ಹೆಸರು ಅರುಣ್ ಕುಮಾರ್. ಮೂಲತಃ ಕಲಬುರಗಿ ನಗರದ ವೀರೇಶ್ ನಗರದ ನಿವಾಸಿ. ಸದ್ಯ ಕಲಬುರಗಿ ನಗರದ ಶರಣು ಬಸವೇಶ್ವರ ಕಾಲೇಜಿನಲ್ಲಿ BCom ಫೋರ್ತ್ ಸೆಮ್ ಓದುತ್ತಿದ್ದಾನೆ. ತಂದೆ ಇಲ್ಲ, ತಾಯಿ ಶಾಂತ ಜೊತೆ ವಾಸ ಮಾಡ್ತಿರುವ ಈತನಿಗೆ ಕಷ್ಟ ಏನು, ಹಸಿವು ಏನು ಎಂಬುದು ತಂದೆ ನಿಧನ ಬಳಿಕ ಅರ್ಥವಾಗುತ್ತೆ. ಅದರಲ್ಲೂ ಓದುವುದರ ಜೊತೆಗೆ ಕೆಲಸಕ್ಕೆ ಸೇರಿದ ಮೇಲೆ ಒಂದೊಂದು ರೂಪಾಯಿಯ ಬೆಲೆ ಅರ್ಥವಾಗುತ್ತೆ. ಕೊರೋನಾ ಟೈಮಲ್ಲಿ ಇವರ ತಂದೆ ಕ್ಯಾನ್ಸರ್ಗೆ ಬಲಿಯಾಗ್ತಾರೆ. ಬಳಿಕ ತಾಯಿಯಿಂದ ಪಾಕೆಟ್ ಮನಿ ಕೇಳಲು ಈತನ ಮನಸ್ಸು ಒಪ್ಪುತ್ತಿರಲಿಲ್ಲ. ಹೀಗಾಗಿ ಸಂಗೀತ ಮೊಬೈಲ್ಗೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಇದರ ಜೊತೆಗೆ ಝೊಮ್ಯಾಟೊದಲ್ಲಿ ಡೆಲಿವರಿ ಬಾಯ್ ಆಗಿ ಕೂಡ ಜಾಯ್ನ್ ಆಗ್ತಾನೆ. ಅಲ್ಲಿ ಸಿಗುವ ಹಣವನ್ನು ವ್ಯರ್ಥವಾಗಿ ಫ್ರೆಂಡ್ಸ್ಗೆ ಖರ್ಚು ಮಾಡ್ತಿರ್ತಾನೆ. ಒಂದು ದಿನ ಅವನೇ ಒಂದು ಕ್ವಶನ್ ಹಾಕಿಕೊಳ್ತಾನೆ. ಹೀಗೆ ವ್ಯರ್ಥವಾಗಿ ಹಣ ಖರ್ಚು ಮಾಡುವುದರ ಬದಲು ಬಡವರಿಗೆ ಸಹಾಯ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಆಗ ಇವನ ತಲೆಗೆ ಬಂದಿದ್ದೇ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅನ್ನೋದು. ಹಣವನ್ನು ಕೊಟ್ಟರೆ ಯಾವ್ಯಾವುದೋ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಾರೆ. ಅದೇ ಒಂದೊತ್ತಿನ ಊಟ ನೀಡಿದರೆ ಅವರ ಹಸಿವು ನೀಗುತ್ತೆ, ನನ್ನ ಮನಸ್ಸಿಗೂ ತೃಪ್ತಿಯಾಗುತ್ತೆ ಅಂತ ಭಾವಿಸಿ ಕಳೆದ 1 ವರ್ಷದಿಂದ ಊಟ ನೀಡುತ್ತಾ ಬರ್ತಿದ್ದಾನೆ. ಸ್ಕೂಟಿಯಲ್ಲಿ ಊಟ ತಿಂಡಿ ಇಟ್ಕೊಂಡು ದಾರಿಯಲ್ಲಿ ಹೋಗುವಾಗ ಸಿಗುವ ಬಡವರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಭಿಕ್ಷೆ ಬೇಡುವವರಿಗೆ, ಚಿಂತೆ ಆಯುವವರಿಗೆ ನೀಡುತ್ತಾ ಬರ್ತಿದ್ದಾನೆ. ಹೋಟೆಲಿಂದ ತಿಂಡಿ ಊಟ ಖರೀದಿಸಿ ಹಂಚುತ್ತಿದ್ದಾನೆ. ಇದಕ್ಕಾಗಿ ದಿನಲೂ 400 ರಿಂದ 500 ರೂಪಾಯಿ ಖರ್ಚು ಮಾಡುತ್ತಿದ್ದಾನೆ. ಕಲಬುರಗಿಯಲ್ಲಿ ಮಾತ್ರ ಈ ಸಮಾಜ ಸೇವೆ ಮಾಡ್ತಿಲ್ಲ, ಬೆಂಗಳೂರಿನಲ್ಲೂ ಕೂಡ ಈತ ಮಾಡ್ತಿದ್ದಾನೆ. ಇನ್ನು ರಾಮನ ಅಪ್ಪಟ ಭಕ್ತನಾಗಿರುವ ಈತ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇಂದಿನ ದಿನವೇ ಅನ್ನ ಸಂತರ್ಪಣೆ ಏರ್ಪಡಿಸಿ ಶ್ರೀರಾಮನ ಕೃಪೆಗೆ ಪಾತ್ರನಾಗಿದ್ದಾನೆ. ಈತನ ಪಾಕೆಟ್ನಲ್ಲಿ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದರೆ ಸ್ಕೂಟಿಲಿ ಸದಾ ತಿಂಡಿ, ಊಟ, ಬಿಸ್ಕೆಟ್, ನೀರಿನ ಬಾಟಲ್, ಪೆನ್ನು, ಪುಸ್ತಕ ಇದ್ದೇ ಇರುತ್ತೆ. ಇಷ್ಟೆಲ್ಲ ಸೇವೆ ಮಾಡ್ತಿರುವ ಈತ ಕ್ಯಾಮರಾ ಮುಂದೆ ಬರಲು ಹಿಂದೇಟು ಹಾಕ್ತಾನೆ. ಅದಕ್ಕೆ ಕಾರಣ ಕೂಡ ಕೊಡ್ತಾನೆ. ಅದೇನೆಂದರೆ, ಊಟ ಕೊಡ್ತೀನಿ ಅಂತ ನಾನು ಪ್ರಚಾರಕ್ಕೆ ಅವಶ್ಯಕತೆ ಇಲ್ಲ, ಅದರ ಉದ್ದೇಶವು ನನಗೆ ಬೇಕಾಗಿಲ್ಲ. ನನ್ನ ತೃಪ್ತಿಗಾಗಿ ನಾನು ನನ್ನ ಕೈಲಾದ ಸಹಾಯ ಮಾಡುತ್ತಾ ಬರ್ತಿದ್ದೇನೆ. ಊಟ ಕೊಡೋದನ್ನು ವಿಡಿಯೋ ಮಾಡುವ ಉದ್ದೇಶ ನನ್ನಿಂದ ಇತರ 4-5 ಮಂದಿ ಸ್ಫೂರ್ತಿ ಪಡೀಲಿ, ಅವರು ಕೂಡ ತಮ್ಮ ಕೈಲಾದ ಸಹಾಯ ಮಾಡಲಿ ಅನ್ನೋದೇ ನಾನು ವಿಡಿಯೋ ಮಾಡಿ ಆಗ್ತಿರುವ ಉದ್ದೇಶ ಅಂತ ಹೇಳ್ತಾರೆ. ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ಇವರನ್ನು ನಿಮ್ಮ ಮುಂದೆ ಕರೆತರುವ ಪ್ರಯತ್ನ ಮಾಡ್ತೇನೆ.
ಇವರಿಗೆ ಈ ಸಮಾಜ ಸೇವೆಗೆ ಸ್ಫೂರ್ತಿ ಯಾರು? ಇವರನ್ನು ಸಂಘ ಸಂಸ್ಥೆಗಳು ಗುರುತಿಸಿದ್ದಾವ? ಮನೆಯಲ್ಲಿ ಇವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಗೆಳೆಯರು ಗೆಳೆಯರಿಂದ ರೆಸ್ಪಾನ್ಸ್ ಯಾವ ರೀತಿ ಸಿಗುತ್ತೆ? ಊಟ ಕೊಡೋದ್ರ ಜೊತೆಗೆ ಇವರು ಬೇರೆ ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಿದ್ದಾರೆ? ಈ ಎಲ್ಲದರ ಬಗ್ಗೆ ಅವರ ಬಾಯಿಂದಲೇ ಕೇಳೋಣ. ಸೊ ಇನ್ಯಾಕೆ ತಡ, ಕಲಿಯುಗದ ದಾನಶೂರ ಕರ್ಣ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಏನ್ವಿ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ ಕಡೆಗೆ ನೋಡ್ತಾ ಇರಿ. ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್. ಇಲ್ಲ ನೀವು ನಂಗೆ ಬೇಡ ಅಜ್ಜಿ, ನಂಗೆ ಹೊಟ್ಟೆ ಫುಲ್ ಆಗ್ಯದ. ನಾ ಮಾಡೀನಿ, ನಂದೀಗ ಹೆಲ್ಮೆಟ್ ಅದ, ತೆಗಿಯಪ್ಲೇ ಬಿ ಇಲ್ಲ. ಹಾಂ ಇಲ್ಲ ತಗೋರಿ, ಇಲ್ಲ ನೀವು ಕುಡೀರಿ, ನೀವು ಚಲೋ ನೀವು ಕುಡ್ರಿ ಆರಾಮ್. ಅಳಕ್ಕೆ ಹೋಗ್ಬೇಡಿ, ಎಲ್ಲ ದೇವ್ರಿದ್ದಾನೆ, ದೇವ್ರು ನೋಡ್ಕೊತಾನೆ. ಅಳ್ಬೇಡಿ ನೀವು.